ಸೋಪನಹಳ್ಳಿಯಲ್ಲಿ ಮರಿಗಳೊಂದಿಗೆ ಚಿರತೆ ಪ್ರತ್ಯಕ್ಷ. ತೋಟಗಳಿಗೆ ತೆರಳಲು ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ಚಿರತೆಯ ಕಾಟ ಮತ್ತೆ ಶುರುವಾಗಿದ್ದು ಜನರಲ್ಲಿ ಆತಂಕ ಹೆಚ್ಚಾಗಿದೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹೆಬ್ಬೂರು ಹೋಬಳಿಯ ನಾಗವಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಪನಹಳ್ಳಿ ಗ್ರಾಮದಲ್ಲಿ ಚಿರತೆ ಹಾಗೂ ಅದರ ಮರಿಗಳು ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಹೌದು, ಕಳೆದ 3 ತಿಂಗಳಿನಿಂದ ಸೋಪನಹಳ್ಳಿ ಗ್ರಾಮದ ಸುತ್ತಮುತ್ತ ಚಿರತೆ ಕಾಟ ಮಿತಿಮೀರಿದ್ದು ಈಗಾಗಲೇ 4 ಮೇಕೆ ಹಾಗೂ ಪಶುವಿನ ಮೇಲೆ ಚಿರತೆ ದಾಳಿ ಮಾಡಿತ್ತು. ಈ ಬಗ್ಗೆ ಸುದ್ದಿ ಬಿತ್ತರವಾದ ಬೆನ್ನಲ್ಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಸೆರೆಗಾಗಿ ಬೋನ್ಗಳನ್ನ ಇಟ್ಟಿದ್ರು. ಆದ್ರೆ ಚಿರತೆ ಕಾಣಿಸದ ಪರಿಣಾಮ ಬೋನ್ಗಳನ್ನ ಬೇರೆಡೆಗೆ ಸ್ಥಳಾಂತರಿಸಿದ್ರು. ಆದ್ರೆ ಈಗ ಮತ್ತೆ ಮರಿಗಳೊಂದಿಗೆ ಚಿರತೆ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಭೀತಿ ಶುರುವಾಗಿದೆ. ಇನ್ನು ತೋಟದ ಮನೆಯಿಂದ ಮಹಿಳೆಯೊಬ್ಬರು ಗ್ರಾಮಕ್ಕೆ ಬರುವಾಗ ಚಿರತೆಯು ತನ್ನ ಮರಿಗಳೊಂದಿಗೆ ಕಾಣಿಸಿಕೊಂಡಿದೆ. ಅಲ್ಲದೆ ಅದೇ ಗ್ರಾಮದ ರವಿಕುಮಾರ್ ಎಂಬುವವರು ತೋಟಕ್ಕೆ ವಾಕಿಂಗ್ ಬಂದಾಗ ಚಿರತೆಯು ಮರದ ಮೇಲೆ ಕಾಣಿಸಿಕೊಂಡಿದ್ದು ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ಕಿಸಿದ್ದಾರೆ. ಇನ್ನು ಸೋಪನಹಳ್ಳಿ ಗ್ರಾಮ ಸಂಪೂರ್ಣವಾಗಿ ಕೃಷಿಗೆ ಅವಲಂಬಿತವಾಗಿದ್ದು ರೈತರು ತೋಟಗಳಿಗೆ ನೀರು ಬಿಡಲು ಹಗಲು ರಾತ್ರಿ ತೆರಳಬೇಕಾದ ಪರಿಸ್ಥಿತಿ ಇದ್ದು ಇದೀಗ ಮತ್ತೆ ಗ್ರಾಮದ ಸುತ್ತಮುತ್ತ ಚಿರತೆ ಹಾಗೂ ಮರಿಗಳು ಪ್ರತ್ಯಕ್ಷವಾಗಿದ್ದು ತೋಟಗಳಲ್ಲಿ ಎಲ್ಲಿ ಯಾವಾಗ ಪ್ರತ್ಯಕ್ಷವಾಗಿ ದಾಳಿ ಮಾಡುತ್ತೋ ಗೊತ್ತಿಲ್ಲ. ಅಲ್ಲದೆ ಇದರಿಂದ ಮಹಿಳೆಯರು ಮಕ್ಕಳು ಓಡಾಡಲು ಭಯಪಡುವಂತಾಗಿದೆ ಎಂದು ಸ್ಥಳೀಯರು ಆತಂಕವನ್ನ ವ್ಯಕ್ತಪಡಿಸಿದ್ರು. ಹೇಳಿದ್ದೀನಿ, ಪಂಚಾಯತಿಂದನೇ JCB ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇದು ಕ್ಲೀನ್ ಮಾಡಿ ನೋಡಿದ ಮೇಲೆ ಗೊತ್ತಾಯ್ತದೆ. ಆಮೇಲೆ ಇವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳ್ದೋ ತರ್ತೀನಿ ಅಂತ 3 ದಿವಸದಿಂದ ಹೇಳ್ತಾವನೆ, ತಂದಿಲ್ಲ. ಅವ್ರು ಅಟ್ಯಾಕ್ ಮಾಡಿದ್ಮೇಲೆ ತಂದು ಬಿಡ್ತಾರೇನೋ ನೋಡಬೇಕು. ಅಂದರೆ ಪ್ರಾಣ ಹಾನಿ ಆಗತಕ್ಕೂ ಫಾರೆಸ್ಟ್ ಇಲಾಖೆಯವರು ಬರಲ್ಲ. ಪಂಚಾಯತಿ ಅವ್ರಿಗೆ ಎಷ್ಟು ಬಾರಿ ಹೇಳಿದಿರಿ ಇದ್ರ ಬಗ್ಗೆ? ಪಂಚಾಯತಿ ಅವ್ರು ನೆನ್ನೆ ಒಂದ್ಸತಿ ಹೇಳಿದ್ದೆ, ಇವತ್ತೊಂದ್ಸತಿ ಹೇಳಿದ್ದೀನಿ, ಕಳಿಸ್ತೀನಿ ಅಂತ ಹೇಳ್ತಾವ್ರೆ. 2 ಗಂಟೆಗೆ ಬಂದೆ ವಾಕಿಂಗು. ಈ ತೋಟದೊಳಗೆ ಬಂದಾಗ ಚಿರತೆ ಆ ಮರದಲ್ಲಿ 2 ಕೂತಿದ್ದು, ಒಂದು ನೆಗರೋಡೋಯ್ತು. ನಾನು ಇದೇನು ಹಿಂಗೆ ನೆಗಿತ್ತಲ್ಲ ಅಂತ ನೋಡಿದೆ. ನೋಡಾದ್ಮೇಲೆ ಇನ್ನೊಂದು ಅಲ್ಲೇ ಕೂತಿತ್ತು. ಅವಾಗೊಂದು ಫೋಟೋ ಹೊಡೆದು ಹಾಕ್ತೆ. ಇಲ್ಲಿ ಮರಿಗಳು ಕಿರ್ಚಾಟ ಸೌಂಡ್ ಬರ್ತವೆ, 3-4 ಇರಬೇಕು. ಒಂದು ಚಿರತೆ ಆಗಿದ್ರೆ ಹೋಗ್ಲಿ ಬಿಡತ್ತಾಗಿ ಹೊರಟೋಯ್ತದೆ ಅನ್ಬೋದು. 2 ಇರೋದ್ರಿಂದ ಈ ದಟ್ಟವಾದ ಇದಾಗಿದೆ. ಅವ್ರಿಗೂ ಹೇಳಿ ಸಾಕಾಯಿತು. ಅವರು ಏನು ಕ್ಲೀನ್ ಮಾಡಿಸಿಲ್ಲ. ಪಂಚಾಯತಿಗೆ ಹೇಳಿದ್ದೀನಿ, ಅವರು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಇದು ಮಾಡಿದ್ರೆ ತೊಂದರೆ ಇಲ್ದಂಗೆ ಆಯ್ತದೆ. ಇಲ್ಲ ಹಿಂಗೆ ಬಿಟ್ಟರೆ ಅದೇ ಜನದ ಮೇಲೆ ಮುತ್ತಿಗೆ ಹಾಕ್ಬೇಕಾಯ್ತದೆ. ಚಿರತೆಗಳು ಅಷ್ಟೇ. ಎಷ್ಟು ಚಿರತೆ ಇದ್ದಾವೆ ಅಂತ ನಿಮ್ಮ? 2 ಚಿರತೆ ಐತೆ, ಒಂದು 3-4 ಮರಿ ಐತೆ. ಅಷ್ಟು ಸಹ ನೀವು ನೋಡಿದ್ದೀರಾ? ಮರಿ ನೋಡಿಲ್ಲ. ಬೆಳಗ್ಗೆ ಹೊತ್ತು ಇಲ್ಲ ನೈಟ್ ಹೊತ್ತು ನೀರಕ್ಕೆ ಬಂದಾಗ ಕೊಯ್ಯೋ ಅಂತ ಕಿರ್ಚಾಡ್ತವೆ. ಒಟ್ಟಿನಲ್ಲಿ ಒಂದು 3-4 ಇರಬೇಕು ಮರಿ. ಜೋಳದಿಂದ ಬಂದ್ಬಿಟ್ಟು ಈ ಕಡೆಗೆ ಒಂದು ಮರಿ, ಒಂದು ದೊಡ್ಡದು, 2 ಮರಿ ಜಂಪ್ ಆಗಿ ಹಿಂಗೆ ಹೋದು. ನಾನು ಹೆದರ್ಕೊಂಬಿಟ್ಟು ಬಿದ್ದುಬಿಟ್ಟೆ ಅಲ್ಲಿ ಹಿಂದಗಡೆಗೆ. ಎಷ್ಟು ದಿವಸಗಳಿಂದ ಇದು ಕಾಣ್ತಾ ಇದೆ? ಆಗಲೇ 3-4 ದಿವಸದಿಂದ. ಇದ್ರ ಬಗ್ಗೆ ಅರಣ್ಯ ಇಲಾಖೆಯವ್ರ ಗಮನಕ್ಕೇನು ತರಲಿಲ್ವ ನೀವು? ಹೇಳಿದ್ದಾರೆ ದೊಡ್ಡವ್ರಿಗೆಲ್ಲ. ನಾನು ಸುಮಿತ್ರಮ್ಮಂಗೆ ಹೇಳ್ದೆ ಅವತ್ತೇನೆ ಫೋನ್ ಮಾಡಿ ಹೇಳೋಣ ಅಂತ ಎಲ್ಲ. ಇನ್ನು ಈಗಾಗಲೇ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಚಿರತೆ ಕಾಟ ಹೆಚ್ಚಾಗಿದ್ದು ತಮ್ಮ ಜಮೀನುಗಳಿಗೆ ತೆರಳಲು ರೈತರಲ್ಲಿ ಆತಂಕ ಹೆಚ್ಚಾಗಿದೆ. ಅಲ್ಲದೆ ಪಕ್ಕದಲ್ಲೇ ತುಮಕೂರು ಯೂನಿವರ್ಸಿಟಿ ಕ್ಯಾಂಪಸ್ ಇದ್ದು ಸುಮಾರು 2,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಹೀಗಾಗಿ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಆದಷ್ಟು ಬೇಗ ಚಿರತೆಯನ್ನ ಸೆರೆ ಹಿಡಿದು ಗ್ರಾಮಸ್ಥರ ಆತಂಕ ದೂರ ಮಾಡುವಂತೆ ಆಗ್ರಹಿಸಿದ್ದಾರೆ. ಇಲ್ಲಿ ಕೃಷಿ ಜಮೀನು ಜಾಸ್ತಿ ಇರೋದ್ರಿಂದ ಇಲ್ಲಿ ಕೃಷಿನೇ ಅವಲಂಬಿಸ್ಕೊಂಡು ಜೀವನ ಮಾಡ್ತಾವ್ರೆ ಜನಗಳು. ಬೆಳಗ್ಗೆ 9 ಗಂಟೆ ಟೈಮ್ನೊಳಗೂ ಮರಿ ಮತ್ತು ಚಿರತೆನ ನೋಡ್ಯವ್ರೆ. ಹೆದರಿಕೊಂಡು ಹೆಂಗಸರು ಮಕ್ಕಳುಗಳು ತೋಟದ ಹತ್ರ ಯಾರೂ ಹೋಗ್ತಾ ಇಲ್ಲ. ನೈಟ್ ಅಂತೂ ನೀರುಗಳು ಹಾಯ್ಸೋಕ್ಕಾಗ್ತಾ ಇಲ್ಲ. ಇದರಿಂದ ಮೇಕೆ ತಿಂದಿರತಕ್ಕಂಥ ಉದಾಹರಣೆಗಳೇನು ಇದಾವೆ? ಮೇಕೆ ತಿಂದವೆ, ಅವರು ಪೊಲೀಸಪ್ಪ ಅಂತ ಅಂದ್ಬಿಟ್ಟು ಅವ್ರು ತಿಂದವೆ, ನಾಯಿಗಳು ತಿಂದವೆ, ಮನೆ ಹತ್ರ ಕಟ್ಟಿರೋ ನಾಯಿಗಳನ್ನೇ ಬಿಟ್ಟಿಲ್ಲ, ನಾಯಿಗಳು ತಿಂದವೆ, ಮೇಕೆ ತಿಂದವೆ, ದನಗಳು ತಿಂದವೆ. ಆದ್ರೂ ಯಾರು ಗಮನ ಹರಿಸ್ತಾ ಇಲ್ಲ. ಅಂದ್ರೆ ಅರಣ್ಯ ಇಲಾಖೆ ಬೇಜವಾಬ್ದಾರಿ ತರ ಅಂತ ಹೇಳ್ತೀರಾ? ಹೌದು, ಖಂಡಿತವಾಗಿ. ಇದ್ರ ವಿಚಾರದಲ್ಲಿ ಗ್ರಾಮ ಸಭೆ ಮತ್ತಿತರ ಕಾರ್ಯಕ್ರಮಗಳಲ್ಲಿ ನೀವು ಅಧಿಕಾರಿಗಳ ಬಗ್ಗೆ ತೇಜೋವಧನೆ ಮಾಡಬಹುದಾಯ್ತಲ್ವಾ? ಯಾರು ಗ್ರಾಮ ಸಭೆನೇ ಮಾಡಿಲ್ವಲ್ಲ. ಪಂಚಾಯತಿಯವ್ರು ಗ್ರಾಮ ಸಭೆ ಮಾಡಿರೋ, ಅವ್ರು ವಾರ್ಡಿಗೆ ಸಂಬಂಧಪಟ್ಟಂಗೆ ಅವ್ರೇನೋ ಮಾಡ್ಕೊಂಡ್ರು ಹೋದ್ರು. ಊರಿಂದು ಯಾರಿಗೂ ಬೇಕಾಗಿಲ್ವಲ್ಲ. ಊರ್ ಜನಕ್ಕೆ ಏನು ಬೇಕಾಗಿಲ್ಲ ಅನ್ನಂಗೆ ಆಗೋಗಿದೆ. ಯಾರು ಹೇಳಲ್ಲ, ನಾನೇನು ಮಾಡ್ಬೋದು, ನಂದೇನು ಇದು ಮಾಡ್ತಾರೆ ಅನ್ನಂಗೆ ಆಗೋಗಿದೆ.
ಯಾರನ್ನಾದರೂ ಮನುಷ್ಯ ಶ್ರೀನಿವಾಸ್ ಸೋಪನಹಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.